ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕವಿತಾ ಮಾತಾಡ್ತಾ ಇದ್ದೀನಿ. ಇವತ್ತು ನಾವು ಬನ್ನೇರುಘಟ್ಟಕ್ಕೆ ಹೋಗಿರೋ ವ್ಲಾಗ್ನ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ನಾನು ಸಾರಿ ಕೇಳ್ತಾ ಇದ್ದೀನಿ, ಯಾಕಂತಂದರೆ ನಾನು ಫ್ರೈಡೇ ಅಪ್ಲೋಡ್ ಮಾಡಬೇಕಾಗಿತ್ತು ವ್ಲಾಗ್ನ, ಬಟ್ ಆಗಲಿಲ್ಲ. ಹಾಗಾಗಿ ಇವತ್ತು ಮಂಡೇ, ಇವತ್ತು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ಸಾರಿ ಕೇಳ್ತಾ ಇದ್ದೀನಿ ಫಸ್ಟ್ ಆಫ್ ಆಲ್. ನಾವು ಮೆಜೆಸ್ಟಿಕ್ಕಿಂದ ಹೋಗಿದ್ದಾಯಿತು. ನಾವು ಅಲ್ಲಿಂದ ಡೈರೆಕ್ಟ್ ಬಸ್ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ಗೆ ಹೋಗೋ ಬಸ್ಸಲ್ಲಿ ಹೋಗಿದ್ದಾಯಿತು. ಸೊ ಅಲ್ಲಿಗೆ ರೀಚ್ ಆಗಿದ್ವಿ. ನಾವು ರೀಚ್ ಆದಮೇಲೆ ನಾವು ಒಳಗಡೆ ಇಲ್ಲಿ ಅಕ್ವೇರಿಯಂ ಥರ ಬರುತ್ತೆ ಎಂಟ್ರೆನ್ಸಲ್ಲಿ. ಸೊ ಹಾಗಾಗಿ ಅಲ್ಲೊಂದು ಸ್ವಲ್ಪ ವಿಡಿಯೋಗಳನ್ನ ಮಾಡಿಕೊಂಡೆ. ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ನಾನು ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ವ್ಲಾಗ್ ಆಗಿರುತ್ತೆ. ಇದನ್ನ ಖಂಡಿತವಾಗ್ಲೂ ನೋಡಿ, ಫುಲ್ ನೋಡಿ, ಎಂಡ್ ತನಕ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಫಸ್ಟಿಗೆ ನಮಗೆ ನೋಡಕ್ ಸಿಕ್ಕಿದ್ದೆ, ನಮಗೆ ಝೀಬ್ರಾ ಆಗಿತ್ತು. ಝೀಬ್ರಾ ಮಾತ್ರ ಫಸ್ಟಿಗೆ ನೋಡಕ್ ಸಿಕ್ತು. ಸೊ ಅದನ್ನ ನೋಡ್ತಾ ಇದ್ವಿ. ಅದು ನೆಕ್ಸ್ಟ್ ನಾವು ಹೋಗ್ತಾ ಇದು ಜಿರಾಫೆ ನೋಡೋಣ ಅಂತ ಹೋದ್ವಿ. ಅದಾದ್ಮೇಲೆ ನೆಕ್ಸ್ಟ್ ಈ ತರ ಒಂದು ನಕ್ಷೆ ಬರುತ್ತೆ, ಎಲ್ಲೆಲ್ಲಿ ಏನೇನಿದೆ ಅಂತ ಒಂದು ಹಾಕಿದ್ದಾರೆ. ಸೊ ಅದರಲ್ಲಿ ನೋಡ್ಕೋಬಹುದು ನಾವು ಹೋಗ್ತಾ ಏನೇನು ಸಿಗುತ್ತೆ ಅಂತ. ನಾವು ಅದಕ್ಕಿಂತ ಮುಂಚೆ ನಾವು ಒಂದು ಅಂದ್ರೆ ಪಾಪುಗೆ ಒಂದು ಇದು ಕ್ಯಾಪ್ ಪರ್ಚೇಸ್ ಮಾಡಬೇಕಾಗಿತ್ತು. ಹಾಗಾಗಿ ಕ್ಯಾಪ್ ಪರ್ಚೇಸ್ ಮಾಡಿದ್ವಿ. ನಾವು ಎಂಟ್ರೆನ್ಸ್ ಅಲ್ಲೇ ಸಿಗುತ್ತಲ್ಲ, ಅಲ್ಲೇ ಪರ್ಚೇಸ್ ಮಾಡಿದ್ವಿ. ನಾವು ಹೋಗಿದ್ದಾಗ ತುಂಬಾ ಬಿಸಿಲಿತ್ತು, ಹಾಗಾಗಿ ಅಕ್ಕನ ಮಕ್ಕಳಿಗೂ ಹಾಗೆ ಕ್ಯಾಪ್ ಪರ್ಚೇಸ್ ಮಾಡಿದ್ವಿ. ಮತ್ತೆ ಹೋಗ್ತಾ ಹೋಗ್ತಾ ಸ್ವಲ್ಪ ನಡಿಬೇಕು. ನಾವು ಸಫಾರಿಯಲ್ಲಿ ಹೋಗಿಲ್ಲ ಆಯಿತು, ಯಾಕಂತಂದರೆ ನಾವು ತುಂಬ ಜನ ಇದ್ವಿ. ಮತ್ತು ಒಂದು ಸಲ ಇದಕ್ಕೆ ಪೇ ಮಾಡೋದಕ್ಕೆ 370 ರೂಪೀಸ್ ಆಗುತ್ತೆ ಸಫಾರಿಯಲ್ಲಿ. ಎಲ್ಲ ಕಡೆನೂ ಅದರ ಫುಡ್ ಡೀಟೇಲ್ಸ್ ಎಲ್ಲ ಹಾಕಿರ್ತಾರೆ. ಅಂದರೆ ಅದಕ್ಕೇನು ಫುಡ್ ಕೊಡ್ತಾರೆ, ಅದು ಯಾವ ಪ್ರಾಣಿ, ಏನು ಎತ್ತ ಅಂತ ಅದರ ಡೀಟೇಲ್ಸ್ ಅಂತೂ ಎಲ್ಲ ಕಡೆನೂ ಹಾಕಿರ್ತಾರೆ. ನೆಕ್ಸ್ಟ್ ನಮಗೆ ನೋಡಕ್ ಸಿಕ್ಕಿದೆ ಕಾಟಿ. ಇದು ಅಂದ್ರೆ ಇದು ಜಿಂಕೆ ತರಾನೇ ಬರುತ್ತೆ, ಬಟ್ ದೊಡ್ಡ ಸೈಜಲ್ಲಿ ಇರುತ್ತೆ. ಸೊ ಹಾಗೆ ಅದನ್ನ ನೋಡ್ಕೊಂಡು ಹೋದ್ವಿ. ನೆಕ್ಸ್ಟ್ ಎಂಟ್ರೆನ್ಸ್ ಅಲ್ಲಿ ಸೆಕ್ಯೂರಿಟಿ ಚೆಕ್-ಇನ್ಸ್ ಇರುತ್ತೆ. ಏನಂದ್ರೆ ಪ್ಲಾಸ್ಟಿಕ್ ಬಾಟ್ಲ್ಗಳು ತಗೊಂಡು ಹೋಗಬಾರ್ದು, ಹಾಗೆ ಪ್ಲಾಸ್ಟಿಕ್ ಡಬ್ಬಗಳನ್ನು ತಗೊಂಡು ಹೋಗೋಗಿಲ್ಲ. ಹಾಗಾಗಿ ಯೂಸ್ ಆ್ಯಂಡ್ ಥ್ರೋ ಆಗಿರುವಂಥ ಯಾವುದೇ ಪ್ರಾಡಕ್ಟ್ಗಳನ್ನ ತಗೊಂಡು ಹೋಗಕ್ಕೆ ಬಿಡಲ್ಲ. ಚಿಪ್ಸ್ ಪ್ಯಾಕೆಟ್ ಆಗಲಿ ಯಾವುದನ್ನು ತಗೊಂಡು ಹೋಗಕ್ಕೆ ಬಿಡಲ್ಲ ಒಳಗಡೆ. ಝೂಗೆ ಬಂದ್ಮೇಲೆ ಹುಲಿನೇ ನೋಡ್ಕೊಂಡು ಹೋಗಿಲ್ಲ ಅಂತಂದ್ರೆ ಹೇಗೆ ಅಲ್ವಾ? ಹಾಗಾಗಿ ಹುಲಿನೂ ನೋಡ್ಕೊಂತ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಇಲ್ಲಿ ಕರಡಿ ಅಂತೂ ತುಂಬಾ ಹೊತ್ತಾಗಿತ್ತು ಬರೋದಕ್ಕೆ, ಯಾಕಂತಂದ್ರೆ ಅಡಿಗೆ ಕುತ್ಕೊಂಡಿತ್ತು.
ನೆಕ್ಸ್ಟ್ ಇಲ್ಲಿ ನಾವು ಏಮುನ ನೋಡ್ತಾ ಇದ್ದೀವಿ. ನೀರಿನ ವ್ಯವಸ್ಥೆನೂ ಇದೆ, ಬಟ್ ಪ್ಲಾಸ್ಟಿಕ್ ವಾಟರ್ ಬಾಟ್ಲು ಅಲೌ ಇಲ್ಲಲ್ಲ. ಸೊ ಹಾಗಾಗಿ ಯೂಸ್ ಆ್ಯಂಡ್ ಥ್ರೋ ಬಿಸ್ಲರಿ ಬಾಟ್ಲು ಮಾತ್ರ ಅಲೌ ಇಲ್ಲ, ಮತ್ತೆ ನಾರ್ಮಲ್ ಪ್ಲಾಸ್ಟಿಕ್ ಬಾಟ್ಲು ಅಲೌ ಇದೆ. ಇದು ಗುಳ್ಳೆ ನರಿ. ಸೊ ಎರಡು ಮರಗಳ ನಡುವೆ ಹೋಗ್ತಾ ಇದೆ. ಸೊ ಅಷ್ಟು ಕ್ಲಿಯರ್ ಆಗಿ ಕಾಣಿಸ್ತಿದೆಯೋ ಗೊತ್ತಾಗ್ತಿಲ್ಲ ನನಗೂ, ಬಟ್ ನನಗೆ ಗೊತ್ತಾಗ್ತಿದೆ. ಬಟ್ ನಿಮಗಿಲ್ಲಿ ಕ್ಯಾಮ್ರಾದಲ್ಲಿ ಅಷ್ಟು ಕ್ಲಿಯರ್ ಆಗಿ ಕಾಣಿಸ್ತಿದೆಯೋ ಗೊತ್ತಾಗ್ತಿಲ್ಲ. ಇದು ಗುಳ್ಳೆ ನರಿ. ನೆಕ್ಸ್ಟ್ ನಾವಿಲ್ಲಿ ಬೋಟಿಂಗ್ ಹತ್ರ ಬಂದ್ವಿ. ಬೋಟಿಂಗ್ ಮಾಡೋರು ಮಾಡ್ಬೋದು, ಬಟ್ ನಮಗೆ ಯಾರಿಗೂ ಇಂಟ್ರೆಸ್ಟ್ ಇರಲಿಲ್ಲ, ಹಾಗಾಗಿ ನಾವು ಬೋಟಿಂಗಿಗೆಲ್ಲ ಹೋಗಲಿಲ್ಲ. ಪರ್ ಪರ್ಸನ್ 200 ಅಂತ ಹೇಳ್ತಾ ಇದ್ರು. ಸೊ ಹಾಗಾಗಿ ನಾವೇನು ಬೋಟಿಂಗ್ ಮಾಡಕ್ಕೆ ಹೋಗಲಿಲ್ಲ. ನೆಕ್ಸ್ಟ್ ನಾವಿಲ್ಲಿ ನೀರಾಣೆ ನೋಡೋಣ ಅಂತ ಬಂದ್ವಿ. ನೀರಾಣೆ ಅಂತೂ ಅದನ್ನ ಇವಾಗಷ್ಟೇ ತುಳಿತಾ ಬೇರೆ ಇದ್ರ, ನಾವು ಹೋಗೋ ಟೈಮಲ್ಲಿ ತುಳಿತಿದ್ರು. ಸೊ ಅದಂತೂ ನನಗೆ ನೀರಾನೆನ ನೋಡುವಾಗಂತೂ ಕೆಲವು ಸತಿ ಹೇಳ್ತಾರಲ್ಲ, ನೀನೇನು ನೀರಾನೆ ಥರ ಮಾಡ್ತಾರೆ ಅಂತ. ನಂಗೆ ಹಾಗೆ ಅನಿಸ್ತು. ಒಂದು ಚೂರು ಮೀಸಕ್ಕೆ ಕಟ್ತಿರ್ಲಿಲ್ಲ ಅಲ್ಲಿ ನೋಡ್ತಾ ಇದ್ದಾಗ. ಅಯ್ಯೋ, ಒಂಥರ ಖುಷಿ ಆಗ್ತಿತ್ತು ನೋಡೋಕ್ಕೆ. ಅದು ನೀರಲ್ಲಿ ಮಾತ್ರ ಆಟ ಆಡ್ತಾ ಇತ್ತು ಚೆನ್ನಾಗಿ. 2 ನೀರಾನೆಗಳಿತ್ತು, ಬಟ್ ನಮಗೆ ಅದು ಒಂದು ತುದಿಯಲ್ಲಿದ್ರೆ ಇನ್ನೊಂದು ತುದಿಯಲ್ಲಿತ್ತು. ನೆಕ್ಸ್ಟ್ ನಾವಿಲ್ಲಿ ಜಿಂಕೆನ ನೋಡ್ತಾ ಇದ್ವಿ, ಬಟ್ ಜಿಂಕೆ ತುಂಬಾ ದೂರದಲ್ಲಿ ಕಾಣಿಸ್ತಾ ಇತ್ತು. ಹಾಗಾಗಿ ನಂಗೆ ಕ್ಯಾಮ್ರಾದೆಲ್ಲ ಅಷ್ಟು ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ ಅನ್ಸುತ್ತೆ, ಬಟ್ ತುಂಬಾ ದೂರದಲ್ಲಿತ್ತು. ನಂಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತೆಗ್ದಿದ್ದೀನಿ. ಇಷ್ಟ ಆಗ್ಬೋದು ಅನ್ಕೊಂತೀನಿ. ಝೂಗೆ ಬಂದ್ಮೇಲೆ ಆನೆನ ನೋಡಿಲ್ಲ ಅಂದ್ರೆ ಹೇಗೆ ಅಲ್ವಾ? ಆನೆನು ತುಂಬಾ ಹಿಂಡುಗಳಾಗಿ ಇರುತ್ತೆ ಅಲ್ಲ.
ಸೊ ತುಂಬಾ ಆನೆ ಬೇರೆ ಇತ್ತು. ನಾವಿಲ್ಲಿ ನೋಡಿದ್ದು ಚಿರತೆನ. ನೆಕ್ಸ್ಟ್ ನಾವು ಕಾಡಿನ ರಾಜ ಸಿಂಹನ ನೋಡಿದ್ವಿ. ಬಟ್ ಸಿಂಹ ಚಿರತೆ ಎಲ್ಲ 1 ಅಥವಾ 2 ಅಷ್ಟೇ ಇತ್ತು. ಸೊ ಅದು ಬೇರೆ ಮಧ್ಯಾಹ್ನ ಬೇರೆ ಆಗಿತ್ತು ಎಲ್ಲ ನೋಡ್ಕೊಂಡು ಬರುವಾಗ. ಸೊ ಅದೆಲ್ಲ ಕೆಲವು ಸತಿ ಮಲ್ಕೊಳ್ತಾ ಇತ್ತು ಕೆಲವು ಪ್ರಾಣಿಗಳೆಲ್ಲ. ಈ ತರ ಒಂದು ಇದು ಇಟ್ಟಿದ್ದಾರೆ ಇಲ್ಲಿ ಫೋಟೋ ತೆಗಿಯೋಕ್ಕೆ ಅಂತ. ಸೊ ಅಲ್ಲಿ ನಾವು ಫೋಟೋ ತಗೊಂಡ್ವಿ. ನೆಕ್ಸ್ಟ್ ನಾವು ಇಲ್ಲಿ ಪಕ್ಷಿಗಳ ಸೆಕ್ಷನ್ಗೆ ಬಂದ್ವಿ. ನಾನಿದು ಫಸ್ಟ್ ಟೈಮ್ ನೋಡ್ತಾ ಇರೋದು ಬಿಳಿ ನವಿಲು ಆಯ್ತಾ. ನನಗೊಂಥರ ಆಶ್ಚರ್ಯನೇ ಅನ್ನಿಸ್ತು, ಈ ಥರ ನವಿಲು ಇರುತ್ತಾ ಅಂತ.
ಮತ್ತೆ ಇಲ್ಲಿ ಮೊಸಳೆನ ನೋಡ್ಕೊಂಡು ಬಂದ್ವಿ. ಸೊ ಹಾಗಾಗಿ ಆಮೇಲೆ ಕೊಕ್ಕರೆ ಹಾಗೆ ಜೊತೆಯಲ್ಲಿ ಏನು ಆಮೆ ಎಲ್ಲ ಇರತ್ತೆ ಅದನ್ನೆಲ್ಲ ನೋಡ್ಕೊಂಡ್ವಿ. ನೆಕ್ಸ್ಟ್ ಇಲ್ಲಿ ನಾವು ಕೋತಿನ ನೋಡ್ಕೊಂಡು ಬಂದ್ವಿ. ನೆಕ್ಸ್ಟ್ ನಾವಿಲ್ಲಿ ಆಮೆನ ನೋಡ್ಕೊಂಡು ಹಾಗೆ ಮತ್ತೆ ಬಟರ್ಫ್ಲೈ ಪಾರ್ಕ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಬಟ್ ಏನಾಯ್ತು ಅಂತಂದ್ರೆ ಬಟರ್ಫ್ಲೈ ಪಾರ್ಕಿಗೆ ನಾವು ಫಸ್ಟ್ ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ಟಿಕೆಟ್ ಬುಕ್ ಮಾಡ್ಕೋಬೇಕು, ಇಲ್ಲ ಅಂತಂದ್ರೆ ಮತ್ತೆ ಹೋಗಿ ಟಿಕೆಟ್ ಬುಕ್ ಮಾಡ್ಕೋಬೇಕಾಗುತ್ತೆ. ಸೊ ಮತ್ತೆ ವಾಪಸ್ ಎಕ್ಸ್ಟ್ರಾ 50 ರೂಪಾಯಿ ಅಂತ ಹೇಳಿದ್ರು ಪರ್ ಪರ್ಸನ್ಗೆ. ಬಟ್ ನಮಗೆ ಅಷ್ಟೊತ್ತಿಗಾಗಲೇ ಎರಡು ಕಾಲ ಹಂಗಾಗಿತ್ತು ಇಲ್ಲೆಲ್ಲ ಸುತ್ತಾಡ್ಕೊಂಡು. ಮತ್ತೆ ನಮಗೆ ಹೋಗೋ ಇಂಟ್ರೆಸ್ಟ್ ಇರಲಿಲ್ಲ, ನಡೆದು ಸುಸ್ತಾಗಿತ್ತು. ಹಾಗಾಗಿ ನೆಕ್ಸ್ಟ್ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಮತ್ತೆ ರಿಟರ್ನ್ ಆದ್ವಿ ಅಷ್ಟೇ. ನೀವೇನಾದರೂ ಹೊಸದಾಗಿ ನನ್ನ ಚಾನೆಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಹಾಕಿದಾಗಲೂ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಗೆ ನನ್ನ ವಿಡಿಯೋನ ಇಲ್ಲಿ ತನಕ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.
ಖಂಡಿತವಾಗ್ಲೂ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಿ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.